ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವಾ. ಇವತ್ತು ಎಣ್ಣೆ ಬದನೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ 4 ಬದನೆಕಾಯಿನ ನಾನು ತಗೊಂಡಿದ್ದೀನಿ. ಒಂದು ಕಾಲು ಚಿಪ್ಪೆಯಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ತಗೊಂಡಿದ್ದೀನಿ. ಹಾಗೆ 1 ಟೊಮೆಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಪಕ್ಕದಲ್ಲೇ ತಿಕ್ಕೋಬೇಕು. ಆ್ಯಂಡ್ ಗಸಗಸೆ 1 ಟೇಬಲ್ ಸ್ಪೂನು, ಎಳ್ಳು ಇದ್ದರೆ ಎಳ್ಳು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಸೋಂಪು 1 ಕಾಲು ಸ್ಪೂನು, ಆ್ಯಂಡ್ ಚಕ್ಕೆ ಲವಂಗ. ಆ್ಯಂಡ್ ಇಲ್ಲಿ ಸ್ಪೈಸಸ್ ಪೌಡರ್ಸ್ ಬಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಖಾರದ ಪುಡಿ, 1 ಕಾಲು ಚಮಚ ಅಷ್ಟು ಅರಿಶಿಣದ ಪುಡಿ, 1 ಅರ್ಧ ಚಮಚ ಅಷ್ಟು ಗರಂ ಮಸಾಲ ಪೌಡರನ್ನು ತಗೊಂಡಿದ್ದೀನಿ. ಇಲ್ಲಿ 4 ಸ್ಪೈಸಸ್ ಪೌಡರ್ಸು ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಕುಕ್ಕಿಂಗ್ ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆ ಮಾಡೋಕ್ಕೆ. ಈಗ ಇದೆಲ್ಲ ರುಬ್ಕೋಬೇಕು ಚೆನ್ನಾಗಿ. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲನೂ ಒಟ್ಟಿಗೆ ಎಲ್ಲನೂ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರ್ತಾಯಿದ್ದೀನಿ. ಇಲ್ಲಿ ಕೆಲವರು ಇದಕ್ಕೆ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಹುಣಸೆಹಣ್ಣು ಆ್ಯಡ್ ಮಾಡ್ತಾಯಿಲ್ಲ, ಟೊಮೆಟೊ ಆ್ಯಡ್ ಮಾಡಿರೋದ್ರಿಂದ. ಹುಣಸೆಹಣ್ಣು ಹಾಕ್ತಾರೆ, ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಟೊಮೆಟೊ ಹುಳಿ ಇರೋದ್ರಿಂದ ನಾನಿಲ್ಲಿ ಹುಣಸೆಹಣ್ಣನ್ನು ಹಾಕಿಲ್ಲ. ಈಗ ನೋಡಿ, ಎಲ್ಲ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಟ್ಟಿಗೆ ರುಬ್ಕೊಂಬರ್ತೀನಿ. ಗಸಗಸೆ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಒಂದೇ ಸರಿ ರುಬ್ಕೊಂಬರ್ತೀನಿ. ಆ್ಯಂಡ್ ಇಲ್ಲಿ ಮೇನ್ ಥಿಂಗ್ ಬಂದು ಕಡಲೆ ಬೀಜ ಹಾಕೋದ್ರಿಂದ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಈಗ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ. ನೀವೇ ಇನ್ನೊಂದು ಜಾಸ್ತಿನೇ ತಿಂತೀರ ರೈಸನ್ನು, ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ. ಒಂದು ಸರಿ ನೀವು ಈ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನಿಮಗೆ ಬದನೆಕಾಯಲ್ಲಿ ಸ್ಟಫಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ನೀರಾಗಾದರೂ ಮಾಡ್ಕೋಬೋದು. ಇಲ್ಲಿ ನಾನು ಸ್ಟಫ್ ಅನ್ನೋದು ಮಾಡ್ತಾಯಿಲ್ಲ, ಡೈರೆಕ್ಟ್ ಆಗಿ ಮಸಾಲೆನ ಹಾಕೋದ್ರಿಂದ ನಾನಿಲ್ಲಿ ವಾಟರ್ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಬರ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಗ್ರೈಂಡು ಚೆನ್ನಾಗಿ ಆದರೆ ಸಾಂಬಾರು ಸಹ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಇರೋದು ಬದನೆಕಾಯಿನ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. 90% ಅಷ್ಟು ಆಯಿಲಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಅನ್ನೋದು ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಫ್ಲೇಮ್ ಆನ್ ಮಾಡಿ ಪ್ಯಾನ್ ಇಕ್ಕೊತಾ ಇದ್ದೀನಿ. ಎಣ್ಣೆ ಬದನೆಕಾಯಿ ಅಂದ್ರೇ ನಮಗೆಲ್ಲರಿಗೂ ಗೊತ್ತು, ಆಯಿಲ್ಲು ಜಾಸ್ತಿನೇ ಹಾಕಬೇಕಾಗುತ್ತೆ. ಇಲ್ಲಿ ನಾನು ನೋಡಿ 6 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕೋದ್ರಿಂದನೇ ನಮಗೆ ಎಣ್ಣೆ ಬದನೆಕಾಯಿ ಅನ್ನೋದು ಟೇಸ್ಟ್ ಬರುತ್ತೆ. ಅಂದರೆ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ಆಯಿಲನ್ನು. ನಾನು ಬರೀ 4 ಬದನೆಕಾಯಿ ತಗೊಂಡಿರೋದ್ರಿಂದ ಒಂದು 2-3 ಮೆಂಬರ್ಸ್ ಆದರೂ ತಿನ್ಬೋದು. ಒಂದು 3 ಮೆಂಬರ್ಸ್ಗಾಗುವಷ್ಟನ್ನು ಮಾಡ್ತಾಯಿದ್ದೀನಿ. ಈಗ ಆಯಿಲ್ ಹೀಟ್ ಆದಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಂಡು ಚಿಟಪಟ ಆದಮೇಲೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತು ಸ್ವಲ್ಪ ಆನಿಯನನ್ನು ಆ್ಯಡ್ ಮಾಡ್ಕೋಬೇಕು. ಕೆಲವರು ಲಾಸ್ಟಲ್ಲಿ ಸಹ ಒಗ್ಗರಣೆ ಮಾಡ್ಕೊತಾರೆ, ನಾನಿಲ್ಲಿ ಫಸ್ಟಲ್ಲೇ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಆಯಿಲು ಕರಿಬೇವು ಸೊಪ್ಪು ಆ್ಯಡ್ ಮಾಡಿ ಅದು ಫ್ರೈ ಆದಮೇಲೆ ಈಗ ಬದನೆಕಾಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಒಂದು 5 ಮಿನಿಟ್ಸ್ವರೆಗೂ ಆಯಿಲಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿ ಸಾಫ್ಟ್ ಆಗಬೇಕು ಬದನೆಕಾಯಿ. ಆಮೇಲೆ ನಾವು ಮಸಾಲೆ ಹಾಕಬೇಕು.
ಈಗ ಬದನೆಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ, ಮೀಡಿಯಮ್ ಫ್ಲೇಮ್ ಆಗಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ಕುಕ್ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಬೇಗನೇನು ಬದನೆಕಾಯಿ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ, ಆಮೇಲೆ ಲಿಡ್ ಕ್ಲೋಸ್ ಓಪನ್ ಮಾಡಿಬಿಟ್ಟು ಆಮೇಲೆ ಸಾಲ್ಟ್ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಹಿಡಿಯುತ್ತೆ ಸಾಲ್ಟ್ ಕೂಡ ಬದನೆಕಾಯಿಗೆ. ನೋಡಿ ಈಗ ಒಂದು 20% ಅಷ್ಟು ಕುಕ್ ಆಗಿದೆ. ಇವಾಗ ನಾನು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕುಕ್ ಮಾಡ್ಕೊಳ್ಳಿ. ನೋಡಿ ಒಂದು 5 ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀರಲ್ಲ, ಫುಲ್ಲು ಸಾಫ್ಟ್ ಆಗಿದೆ ಬದನೆಕಾಯಿ. ಈಗ ನಾನು ಮಸಾಲೆಯನ್ನು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದರಲ್ಲಿ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಅದಕ್ಕೆ ಜಾರ್ಗೆ ವಾಟರ್ ಹಾಕ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಗಟ್ಟಿಯಾಗಿ ಸಹ ಮಾಡ್ಕೋಬೋದು, ಇಲ್ಲ ನೀರು ಸಹ ಮಾಡ್ಕೋಬೋದು. ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿಕೊಂಡ್ರೆ, ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆನ ಕುಕ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ ನಮಗೆ ಹೇಗೆ ಸಾಂಬಾರು ಅನ್ನೋದು ಪ್ರಿಪೇರ್ ಆಗಿದೆ ಅಂತ ನಮಗೆ ಹೇಗೆ ತಿಳ್ಕೊಬೇಕು ಅಂದರೆ, ಆಯಿಲೆಲ್ಲ ಮೇಲೆಗಡೆ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ನಮಗೆ, ಆಗ ಸಾಂಬಾರು ಅನ್ನೋದು ರೆಡಿ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಸೈಡಲ್ಲೆಲ್ಲ ಆಯಿಲ್ಲು ಚೆನ್ನಾಗಿ ಬಿಟ್ಕೊಂಡಿರುತ್ತೆ, ಆಗ ಮಸಾಲೆನೂ ಸ್ಮೆಲ್ ಹೋಗಿರುತ್ತೆ, ಸಾಂಬಾರು ಸಹ ರೆಡಿ ಆಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಎಷ್ಟೋ ಸಿಂಪಲ್ಲಾಗಿ ಎಣ್ಣೆ ಬದನೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದೇ ಥರ ನಿಮ್ಮ ಮನೇಲಿ ಟ್ರೈ ಮಾಡಿ ತಿನ್ನಿ, ಇನ್ನೂ ಅಂತೂ ಜಾಸ್ತಿನೇ ತಿಂತೀರಾ. ತುಪ್ಪ ಹಾಕ್ಕೊಂಡು ತಿಂದರು ಅಂತೂ ಸೂಪರ್ ಕಾಂಬಿನೇಷನ್ ಇದೆ ಇದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ವಿಡಿಯೋಲಿ ಬೇರೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.